ಲೀಲಾವತಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಗುರಳ್ಳಿಯಿಂದ ಬರ್ತಾ ಇದ್ದೀನಿ. ನಗುರಳ್ಳಿಯಿಂದ. ಓಕೆ. ನೀವು 2 ತಿಂಗಳ ಮುಂಚೆ ನೀವು ಇಲ್ಲಿ ಬಂದಿದ್ರಲ್ವಾ? 2 ತಿಂಗಳು ಮುಂಚೆ ಬಂದಿದ್ರು. ಆವಾಗ ನಿಮಗೆ ದೃಷ್ಟಿ ಹೇಗಿತ್ತು? ಕಾಣಿಸ್ತಾ ಇರಲಿಲ್ಲ. ಕಾಣಿಸ್ತಾ ಇದೆ. ಓಕೆ. ಸೊ ಮುಂಚೆ ಬೇರೆ ಎಲ್ಲೇ ನೀವು ಹೋಗಿದ್ರಾ ಅಥವಾ ಇದೇನೇ ಫಸ್ಟ್ ಟೈಮಾ ನಮ್ಮ ಹಾಸ್ಪಿಟಲ್ಗೆ ಬಂದಿರೋದೇ? ಫಸ್ಟ್ ಟೈಮ್. ಅದೇ ನಗುರಳ್ಳಿಗೆ ಬಂದಿದ್ರು. ಸ್ವಲ್ಪ ಇಲ್ಲಿ ಇದೆ ಅಂತ ಕ್ಯಾಂಪ್. ಓಕೆ, ಕ್ಯಾಂಪ್ ಥರ ಮಾಡಿದ್ರು. ಅಲ್ಲಿ ತೋರಿಸಿದ್ವಿ. ಅದಕ್ಕೆ ಅವರು ಪೊರೆ ನಿಮಗೆ ಸ್ವಲ್ಪ ಕಣ್ಣು ಹಣ್ಣಾಗ್ಬಿಟ್ಟಿದೆ, ಅದು ಹೊಡೆದೋಗ್ಬಿಟ್ಟು ತುಂಬ ಕಷ್ಟ ಆಗುತ್ತೆ, ಇವಾಗಲೇ ಮಾಡಿಸ್ಕೊಳ್ಳಿ ಅಂದರು. ಯಶಸ್ವಿನಿಗೆ ಅಂತ ಕಾದ್ವಿ, ಅದು ಆಗಲಿಲ್ವಲ್ಲ ಅಂದ್ಬಿಟ್ಟು. ಓಕೆ. ಸೊ ಲೀಲಾವತಿ ಅವರೇ, ನಿಮಗೆ ಮುಂಚೆ ಬಲ್ದ ಕಣ್ಣದು ದೃಷ್ಟಿ ಹೇಗಿತ್ತು? ನೀವು 2 ತಿಂಗಳ ಮುಂಚೆ ಬಂದು ತೋರಿಸಿದ್ರು, ಆವಾಗ ದೃಷ್ಟಿ ಹೇಗಿತ್ತು? ಕಾಣಿಸ್ತಾ ಇರಲಿಲ್ಲ ಮೇಡಮ್. ಆವಾಗ ಕಾಣಿಸ್ತಾ ಇರಲಿಲ್ಲ. ಈಗ ಆಪ್ರೇಷನ್ ಆದ್ಮೇಲೆ ಕಾಣಿಸ್ತಾ ಇದೆ. ಓಕೆ. ಆಪ್ರೇಷನ್ ಅಲ್ಲಿ ಏನಾದರೂ ತೊಂದರೆ ಇತ್ತಾ? ಏನಾದರೂ ನೋವಿತ್ತಾ? ಅಥವಾ ಏನಾದರೂ ನಿಮಗೆ ಗಾಬರಿ ಥರ ಆಗೋದು ಆ ರೀತಿ ಏನಾದರೂ ತುಂಬ ಇತ್ತಾ? ಆಂಗ್ಸೈಟಿ ತುಂಬ ಜಾಸ್ತಿ? ಇಲ್ಲ, ಹಾಗೇನಾಗಲಿಲ್ಲ. ಇಂಜೆಕ್ಷನ್ ಕೊಡಬೇಕಾದ್ರೆ ಸ್ವಲ್ಪ ನೋವಿತ್ತು. ಅವ್ರು ಮಾಡಬೇಕಾದ್ರೆ ಏನು ನಮ್ಗೆ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಸ್ಮೂತ್ ಆಗಿ ಆಯ್ತಾ? ಇಲ್ಲ ಸರ್ಜರಿ ಸ್ಮೂತ್ ಆಗಿ? ಇಲ್ಲ, ಸ್ಮೂತ್ ಆಗಿ ಚೆನ್ನಾಗಾಯ್ತು. ಮತ್ತೆ ಮನೆಗೆ ಹೋದ್ಮೇಲೆ ಸ್ವಲ್ಪ ನೋವಿತ್ತು, ಅದು ಮಾತ್ರೆ ಎಲ್ಲ ತಗೊಂಡ್ಮೇಲೆ ಅದೆಲ್ಲ ಸರಿ ಆಯಿತು. ಓಕೆ.